ನಮಸ್ಕಾರ ಗೈಸ್, ಹೇಗಿದ್ದೀರಾ ನೀವು? ನಾನು ತುಂಬ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಇವತ್ತು ಇಲ್ಲಿ ಎಂತ ನನ್ನ ಸ್ವರ ಕೂಡ ಎಂತ ಇಲ್ಲ. ಓಕೆ, ಯಾಕಂದರೆ ಕಂಟಿನ್ಯೂಸ್ 2-3 ಡೇಸಿಂದ ಇಂಟರ್ವ್ಯೂಸ್ ಅಲ್ಲಿ ನೀವು ಸುಮಾರು ಇಂಟರ್ವ್ಯೂಸ್ ನೋಡಿದ್ದಿದ್ರ ಅನಿಸುತ್ತೆ ನನಗೆ. ಓಕೆ, ಸೊ ಗೈಸ್, ಆ್ಯಕ್ಚುಲಿ ಎಂತ ಗೊತ್ತುಂಟಾ, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಎಷ್ಟು ಥ್ಯಾಂಕ್ ಯು ಹೇಳಿದರೆ ಅಷ್ಟು ಕಮ್ಮಿ. ನಾನು ಸತ್ಯ ಹೇಳ್ತೀನಿ, ಬಿಗ್ ಬಾಸ್ ಮನೆಯಲ್ಲಿ ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ನಿಮ್ಮ ಇಷ್ಟು ಸಪೋರ್ಟು, ಇಷ್ಟು ಪ್ರೀತಿ ಮಾಡ್ತಾ ಇದ್ದೀರಾ ಅಂತ ನೀವು ಅನ್ಕೊಳ್ಳೇ ಇಲ್ಲ. ನಾನು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ನಂತರ ನಾನು ಇವತ್ತು ಇದೆಲ್ಲ ನೋಡ್ತಾ ಇದ್ದೀನಲ್ವಾ, ನನಗೆ ಅನ್ಸುತ್ತೆ ಇದೆ ಡ್ರೀಮಾ, ಇದೆ ಎಂತ ಕನಸ, ಸತ್ಯನಂತಾನೆ ಗೊತ್ತಾಗಲ್ಲ, ಅಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ ನೀವು. ಸೊ ಗೈಸ್, ಫೈನಲಿ ನಾನು ರನ್ನರ್ ಅಪ್ ಆಗಿದ್ದೀನಿ. ಓಕೆ, ಸೊ ಎಲ್ಲ ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಪ್ರೀತಿಯಿಂದ ನನಗೆ ಗೊತ್ತುಂಟು. ನಮಸ್ಕಾರ ಗೈಸ್, ಹೇಗಿದ್ದೀರಾ ನೀವು? ನಾನು ತುಂಬ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಇವತ್ತು ಇಲ್ಲಿ ಎಂತ ನನ್ನ ಸ್ವರ ಕೂಡ ಎಂತ ಇಲ್ಲ. ಓಕೆ, ಯಾಕಂದರೆ ಕಂಟಿನ್ಯೂಸ್ 2-3 ಡೇಸಿಂದ ಇಂಟರ್ವ್ಯೂಸ್ ಅಲ್ಲಿ ನೀವು ಸುಮಾರು ಇಂಟರ್ವ್ಯೂಸ್ ನೋಡಿದ್ದಿದ್ರ ಅನಿಸುತ್ತೆ ನನಗೆ. ಓಕೆ, ಸೊ ಗೈಸ್, ಆ್ಯಕ್ಚುಲಿ ಎಂತ ಗೊತ್ತುಂಟಾ, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಎಷ್ಟು ಥ್ಯಾಂಕ್ ಯು ಹೇಳಿದರೆ ಅಷ್ಟು ಕಮ್ಮಿ. ನಾನು ಸತ್ಯ ಹೇಳ್ತೀನಿ, ಬಿಗ್ ಬಾಸ್ ಮನೆಯಲ್ಲಿ ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ನಿಮ್ಮ ಇಷ್ಟು ಸಪೋರ್ಟು, ಇಷ್ಟು ಪ್ರೀತಿ ಮಾಡ್ತಾ ಇದ್ದೀರಾ ಅಂತ ನೀವು ಅನ್ಕೊಳ್ಳೇ ಇಲ್ಲ. ನಾನು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ನಂತರ ನಾನು ಇವತ್ತು ಇದೆಲ್ಲ ನೋಡ್ತಾ ಇದ್ದೀನಲ್ವಾ, ನನಗೆ ಅನ್ಸುತ್ತೆ ಇದೆ ಡ್ರೀಮಾ, ಇದೆ ಎಂತ ಕನಸ, ಸತ್ಯನಂತಾನೆ ಗೊತ್ತಾಗಲ್ಲ, ಅಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ ನೀವು. ಸೊ ಗೈಸ್, ಫೈನಲಿ ನಾನು ರನ್ನರ್ ಅಪ್ ಆಗಿದ್ದೀನಿ. ಓಕೆ, ಸೊ ಎಲ್ಲ ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಪ್ರೀತಿಯಿಂದ ನನಗೆ ಗೊತ್ತುಂಟು.